ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರಗಳೇ. ಹರಿಯ ಶ್ರೀನಿವಾಸ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೆ ಭಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमिवदजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि चन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे गतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರಿಯಃ. ಈಗ 117ನೆಯ ಸುಧಾಮೂಲ. ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಮೊದಲಿಗೆ ಮೋಕ್ಷವನ್ನ ಇಲ್ಲ ಅಂತ ಹೇಳುವಂತ ಒಬ್ಬ ಮನುಷ್ಯ ಯಾರಿದ್ದಾನೆ, ಯಾರು ನಿಮ್ಮ ಮತದಲ್ಲಿ ಸಿಗಲ್ಲ ಅಂತ ಹೇಳಿ ಚಾರ್ವಾಕ ಮತದ ಲೋಕಾಯತಾಚಾರ್ಯರಿದ್ದಾರೆ, ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಖಂಡನೆ ಮಾಡಿದ್ರು. ಈಗ ಇದೊಂದು ವಿಷಯಕ್ಕೆ ಬರ್ತಾರೆ. ಈಗ ಮೋಕ್ಷ ಇದೆ ಅಂತ ಹೇಗೆ ಹೇಳ್ತೀರಿ? ಅಂಥ ಮಹಾತ್ಮ ಇದಾನ ಅಂದ್ರೆ ಹೌದು, ಅಂಥ ಮೋಕ್ಷ ಇದೆ ಅಂತ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಹಾಗಾದ್ರೆ ಯಾರು ಪ್ರತ್ಯಕ್ಷದಿಂದ ಮೋಕ್ಷದ ಬಗ್ಗೆ ದಾನವನ್ನ ಹೊಂದಿದ್ದಾರೆ? ಯಾವ್ದಾರ ಪ್ರಮಾಣ ಇದೆಯಾ ನಿಮ್ಗೆ? ಅಂಥವ್ರು ಸಿಗ್ತಾರ ಅಂತ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಅದನ್ನ ಈಗ ಹೇಳ್ತಾರೆ, ಯಥಾ ಯುಷ್ಮಾಭಿ ಅಭಿಧೀಯತೆ. ನೀವೆಲ್ಲ ಹೇಳ್ತೀರಿ ಏನಂತ? ನಾಸ್ತೇವ ಮೋಕ್ಷ ಅಭಾವ ಸಾಕ್ಷಾತ್ಕಾರಿ ಮಹಾಪುರುಷ ಅಂತ. ಅಂತ ಮಹಾಪುರುಷ, ಮೋಕ್ಷನೇ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿ, ಅಂದ್ರೆ ಮೋಕ್ಷ ಇಲ್ಲ ಅನ್ನೋದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ವ್ಯಕ್ತಿ ಯಾರು ಕೂಡ ಇಲ್ಲ. ತಥಾ ಅಹಮಪಿ ವದಾಮಿ. ನೀವು ಹೇಗೆ ಈ ವಿಷಯನ ಹೇಳ್ತೀರಿ, ನಾನು ಹಾಗೆ ಹೇಳ್ತೀನಿ. ಏನಂತ? ನಾಸ್ತ್ಯೇವ ಅಸೋ ಮಹೇಯಾನ್ ಪುರುಷ ಯಹ ಪ್ರತ್ಯಕ್ಷೇಣ ಮೋಕ್ಷ ನೀಕ್ಷೇತ.
ಇಂತಹ ಒಬ್ಬ ಮನುಷ್ಯ ಇಲ್ವೇ ಇಲ್ಲ, ಮಹಾತ್ಮ ಯಾರ ಮೋಕ್ಷವನ್ನ ನೋಡ್ತಾನೋ ಅಂಥವನು ಅಂತ. ಯಾಕಂದ್ರೆ ಪ್ರಮಾಣ ಇಲ್ಲ. ಅದರಿಂದ ನಿಮ್ ಪಕ್ಷನೂ ಸಿದ್ಧ ಆಗ್ಲಿಲ್ಲ, ನಮ್ ಪಕ್ಷನೂ ಸಿದ್ಧ ಆಗ್ಲಿಲ್ಲ. ಈ ಕಡೆ ಮೋಕ್ಷ ನೋಡಿದ ಮಹಾಪುಣ್ಯಾತ್ಮನೂ ಇಲ್ಲ, ಮೋಕ್ಷ ಇಲ್ಲ ಅಂತ ನೋಡಿರೋ ಮಹಾಪುಣ್ಯಾತ್ಮನೂ ಇಲ್ಲ ಅಂತ ಹೇಳಾಗಾಯ್ತು. ಆಗ ಅನುವ್ಯಾಖ್ಯಾನ ಹೊರಟಿದೆ. ಏನ್ ಹೇಳ್ತಾರೆ? ದೃಶ್ಯಂತೆ ಪುರುಷಾಲೋಕೆ ಪರಾಪರವಿದೋಪಿ ಚ ಅಪರೋಕ್ಷ ದೃಶೋ ಯೋಗ ನಿಷ್ಠಾಶ್ಚಾಮಲ ಚಕ್ಷುಷಃ ಪ್ರತ್ಯಕ್ಷಂ ದೇವತಾಂ ದೃಷ್ಟ್ವಾ ತತ್ಪ್ರಸಾದಾಪ್ತ ಭೂತಯಃ ಜ್ಞಾನ ವಿಜ್ಞಾನ ಪಾರಜ್ಞಾಃ ನಿಷಿಧ್ಯಂತೆ ಕಥಂ ನೃಭಿಃ ಅಂತ. ಇದರ ಅರ್ಥ ಬಿಡಿಸ್ತಾ ಹೋಗ್ತಾ ಇದ್ವಿ. ಮೊದಲಿಗೆ ದೃಶ್ಯಂತೆ ಪುರುಷಾಹ, ಇಲ್ಲ ಮಹಾತ್ಮರೇ ಇಲ್ಲ ಅಂತ ಹೇಳ್ಬೇಡಿ. ಮಹಾತ್ಮರು ಲೋಕದಲ್ಲಿ ಓಡಾಡ್ತಾ ಇರ್ತಾರೆ, ಅವನ್ನೆಲ್ಲ ಇಲ್ಲ ಅಂತ ಹೇಳ್ಬಾರ್ದಂತೆ. ಪರಾಪರವಿದೋಪಿಚ, ಅವರಿಗೆ ಪರತತ್ವ ಅಪರತತ್ವ ಎಲ್ಲದರ ಬಗ್ಗೆ ಜ್ಞಾನ ಇದೆ. ಅವರಿಗೆ ಇಂಥದ್ ಗೊತ್ತಿಲ್ಲ ಅಂತಿಲ್ಲ. ಅಂಥ ದಿವ್ಯ ಜ್ಞಾನ ಹೊಂದಿರುವಂತ ಮಹಾತ್ಮರು ಲೋಕದಲ್ಲಿ ಇದ್ದಾರೆ. ಅಪರೋಕ್ಷ ದೃಶ, ಅವರ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಯೋಗದಲ್ಲಿ ನಿಷ್ಠೆ ಇದೆ, ಮತ್ತೆ ದಿವ್ಯ ದೃಷ್ಟಿ ಇದೆ. ಅವರಿಗೆ ಪ್ರತ್ಯಕ್ಷವಾಗಿ ದೇವತೆಗಳನ್ನ ಕಾಣೋ ಶಕ್ತಿ ಇದೆ. ಅಷ್ಟೇ ಅಲ್ಲ, ಆ ಕಂಡ ದೇವತೆಗಳ ಪ್ರಸಾದವನ್ನ ಪಡೆದು, ಅನುಗ್ರಹವನ್ನ ಪಡೆದು ದಿವ್ಯ ಐಶ್ವರ್ಯವನ್ನ ಪಡೆದಿದ್ದಾರೆ, ಒಳ್ಳೆ ಶಕ್ತಿಯನ್ನು ಪಡೆದಿದ್ದಾರೆ. ಅಂಥ ಜ್ಞಾನ ವಿಜ್ಞಾನ ಎರಡೂ ಏನಿದೆ ಅದರ ಪಾರಕ್ಕೆ ಹೋದಂತಹ ಮಹಾತ್ಮರು. ಇವರೆಲ್ಲ ಇದ್ದಾಗ ಲೋಕದಲ್ಲಿ ಇಂಥವನ್ನೆಲ್ಲ ಇಲ್ಲ ಅಂತ ಹೇಗ್ ಹೇಳ್ತೀರಿ? ನಿರ್ಭೀಹಿ ಕಥಂ ನಿಷಿದ್ಧಂತೆ, ಇಲ್ಲ ಅಂತ ಹೇಗ್ ನಿಷೇಧ ಮಾಡೋದು ಅಂತ ಇಷ್ಟು ಸರಳವಾಗಿ ಈ ಶ್ಲೋಕದ ಅಭಿಪ್ರಾಯ. ಇದಕ್ಕೆ ಟೀಕಾಚಾರ್ಯರ ವಿವರಣೆ, ನ ಕೇವಲಂ ಏಕ ಇತಿ ಭಾವ, ಅಂದ್ರೆ ಒಬ್ರೇ ಅಲ್ಲ, ಬೇಕಾದಷ್ಟಿದ್ದಾರೆ. ನೀವು ಒಬ್ಬನಾದ್ರೂ ಇದಾನ ಅಂತ ಕೇಳಿದ್ರಿ, ಒಬ್ನಲ್ಲ, ಬೇಕಾದಷ್ಟು ಜನ ಇದ್ದಾರೆ ಮಹಾತ್ಮರು. ಅದು ಎಲ್ಲಿದ್ದಾರೆ? ಲೋಕದಲ್ಲಿದ್ದಾರೆ. ಯಾವ ಲೋಕದಲ್ಲಿ? ಪಾತಾಳನ, ತಲ ವಿತಲ ಸುತಲ ತಲಾತಲ ಎಲ್ಲ ಹೇಳ್ತಾರೆ, ಆ ಲೋಕಗಳೆಲ್ಲ ಅಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ಶಬ್ದ ಅನ್ನಿಸ್ಬೋದು. ಲೋಕದಲ್ಲಿ ಇರ್ತಾರೆ ಅಂದ್ರೆ ಯಾವ ಲೋಕದಲ್ಲಿ? ಭೂಲೋಕದಲ್ಲಿ ಅಂತ ಅರ್ಥ ಅಂತ. ಆದ್ರೆ ಆಕ್ಷೇಪ ಮಾಡೋನು ಅದನ್ನ ಮಾಡಬಾರ್ದಲ್ಲ. ಅದಕ್ಕೆ ಒಂದು ಸಣ್ಣ ಶಬ್ದಕ್ಕೂ ಅರ್ಥವನ್ನ ಬರದೇ ಹೋಗ್ತಾರೆ ಜಯತೀರ್ಥರು ಕೂಡ. ಏನ್ ಬರೀತಾರೆ? ಲೋಕೆ ಅಂದ್ರೆ ಅಸ್ಮಿನ್ನೇವ ಭೂಮಂಡಲೆ, ಇದೇ ಭೂಮಂಡಲದಲ್ಲಿ, ಏನ್ ಬೇರೆ ಕಡೆ ಅಲ್ಲ ಅಂತ ಅದನ್ನ ಬಿಡಿಸಿ ಬರೆದ್ರು. ಯಾರಿದ್ದಾರೆ ಅಂತ ಮಹಾತ್ಮರು? ತೇಚ ವಸಿಷ್ಠಾದಯ, ವಸಿಷ್ಠ ಋಷಿಗಳೆಲ್ಲ ಇದಾರಲ್ಲ ಅವರುಗಳೇ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಮಹಾತ್ಮರು ಅಂತಂದ್ರೆ. ಅಲ್ಲ, ಅವ್ರು ಹೇಗೆ ಮಹಾತ್ಮರು ಅಂತ ಆಗ್ತಾರೆ ಅಂದ್ರೆ ಜ್ಞಾನ ವಿಜ್ಞಾನ ಪಾರಜ್ಞಾಹ, ಅವ್ರಿಗೆ ಜ್ಞಾನ ವಿಜ್ಞಾನ ಎಲ್ಲ ಗೊತ್ತಿತ್ತು, ಅದರ ಪಾರ ಹೋಗಿದ್ರು ಅಂದ್ರೆ ಕೊನೆಗೆ ಎಂಡೆಲ್ಲಿದೆ ಅವ್ರಿಗೆ ಗೊತ್ತಿತ್ತು. ಅವರ ಅವಧಿ ಏನಿತ್ತು ಅದರ ಅವಧಿ ಅದನ್ನೆಲ್ಲ ತಿಳ್ಕೊಂಡಿದ್ರು. ಅಲ್ಲ, ಜ್ಞಾನ ತಿಳಿಯೋದು ವಿಜ್ಞಾನ ತಿಳಿಯೋದು ಅಂದ್ರೆ ಇದು ತಪ್ಪು ವಸ್ತುತಃ. ನಾವೆಲ್ಲ ಕನ್ನಡದಲ್ಲಿ ಹಾಗೆ ಬೆಳೆಸ್ಬಿಡ್ತೀವಿ, ಅಥವಾ ಯಾವ್ದಾದ್ರು ಪಾಠದಲ್ಲಿ ಅನುವಾದ ಮಾಡ್ಬೇಕಾದ್ರೆ ಅದೆಲ್ಲ ಬಳಸೋ ಹಾಗಿಲ್ಲ ವಸ್ತುತಃ. ಏನಂತ ಬಳಸ್ತಾರೆ ಅಂದ್ರೆ, ಜ್ಞಾನವನ್ನ ತಿಳ್ಕೊಂಡಿದ್ದಾರೆ, ವಿಜ್ಞಾನವನ್ನ ತಿಳ್ಕೊಂಡಿದ್ದಾರೆ, ಜ್ಞಾನದ ಅವಧಿಯನ್ನ ಹೊಂದಿದ್ದಾರೆ, ವಿಜ್ಞಾನದ ಅವಧಿಯನ್ನ ಹೊಂದಿದ್ದಾರೆ. ಏನರ್ಥ ಅದಕ್ಕೆ? ಶಬ್ದಕ್ಕೆ ಅರ್ಥ ಸರಿ ಇಲ್ಲ. ಯಾಕೆಂದ್ರೆ ವಿಷಯ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು, ಜ್ಞಾನ ತಿಳ್ಕೊಂಡಿದ್ದಾರೆ ಅಂತ ಹೇಳೋದಲ್ಲ. ವಿಷಯ ತಿಳ್ಕೊಂಡಿದ್ದಾರೆ ಅರ್ಥ ವಿಷಯದ ಜ್ಞಾನ ಇದೆ ಅಂತ ಅರ್ಥ. ವಿಷಯದ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ದೇವರ ಜ್ಞಾನ ಎಷ್ಟು ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ದೇವರ ಜ್ಞಾನದ ಜ್ಞಾನ ಇದೆ, ಅದು ಬೇರೆ. ಜ್ಞಾನದ ಜ್ಞಾನನೇ ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಜ್ಞಾನದ ಪಾರ ಹೋಗಿದ್ದಾರೆ ಅಂತಲ್ಲ. ಜ್ಞಾನ ಅಂದ್ರೆ ವಿಷಯದ ಪಾರತೆ ಅಂದ್ರೆ ಒಂದ್ ವಿಷಯವನ್ನ ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿಕ್ ಸಾಧ್ಯನೋ ಆ ಹಂತಕ್ಕೂ ಹೋಗಿದ್ದಾರೆ ಅಂತ ಅರ್ಥ. ಇನ್ನು ಮುಂದೆ ಇನ್ನು ಮುಂದೆ ಮೀರಿದ ಹಂತ ಇಲ್ಲ, ಅಷ್ಟು ಒಳ್ಳೆ ಜ್ಞಾನವನ್ನ ಪಡೆದಿದ್ದಾರೆ ಅಂತ ಅರ್ಥ. ಇಲ್ಲಿ ವಿಷಯಿಭ್ಯಾಂ ವಿಷಯವು ಉಪಲಕ್ಷ್ಯತೆ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ. ಅಂದ್ರೆ ವಿಷಯಿ ಅಂದ್ರೆ ಜ್ಞಾನ, ವಿಷಯ ಅಂದ್ರೆ ಪದಾರ್ಥ. ಉದಾಹರಣೆಗೆ ಈಗ ನಮಗೆ ಸುತ್ತಮುತ್ತಲು ಇರೋ ವಸ್ತುಗಳಿರುತ್ತೆ, ದೇವರ ದರ್ಶನ ಮಾಡ್ತೀವಿ ಅಂತ ಇಟ್ಕೊಡಿ, ಅಲ್ಲಿಗೆ ಬರೋಣ. ಮೂರ್ತಿಯನ್ನು ನೋಡ್ತೀವಿ. ದೇವರ ದರ್ಶನ ಅಂದ್ರೆ ಇಲ್ಲೆಲ್ಲ ದೇವರ ಮೂರ್ತಿ ನೋಡೋದು ಅಂತ ಅಷ್ಟೇ ಅರ್ಥ. ದೇವರ ಮೂರ್ತಿ ನೋಡಿದಾಗ ಒಂದು ಜ್ಞಾನ ಬಂತು. ಆ ಜ್ಞಾನ ಅದು ದೇವರ ಮೂರ್ತಿಯ ಜ್ಞಾನ. ಆ ಜ್ಞಾನಕ್ಕೆ ವಿಷಯಿ ಅಂತ ಹೆಸರು.
ಯಾಕೆಂದ್ರೆ ಆ ಜ್ಞಾನ ಯಾವುದ್ರ ಬಗ್ಗೆ ಜ್ಞಾನ ಬಂತು? ದೇವರ ಮೂರ್ತಿಯ ಬಗ್ಗೆ ಬಂತು. ಹಾಗಾಗಿ ವಿಷಯ ಯಾವುದು? ಆ ಜ್ಞಾನಕ್ಕೆ, ಆ ದೇವರ ಮೂರ್ತಿನೇ ಆ ಜ್ಞಾನಕ್ಕೆ ವಿಷಯ. ವಿಷಯಿ, ವಿಷಯವನ್ನ ಹೊಂದಿರೋದು ಯಾವುದು? ಜ್ಞಾನ. ಅದಕ್ಕೆ ವಿಷಯಿ ಅಂತ ಕರೀತಾರೆ. ಹೀಗೆ ವಿಷಯ ವಿಷಯಿ ಅಂತ ಎರಡು ಶಬ್ದ. ಇಲ್ಲಿ ವಿಷಯಿ ಜ್ಞಾನದಿಂದ ಆ ಜ್ಞಾನದ ವಿಷಯ ತಗೊಳ್ಳಿ, ಹಾಗೆ ವಿಜ್ಞಾನದಿಂದ ಆ ವಿಜ್ಞಾನದ ವಿಷಯ ತಗೊಳ್ಳಿ. ವಿಶೇಷವಾದ ಜ್ಞಾನ ನನಗ್ ಬಂತು ಅಂದ್ರೆ ಇವನ ಬಗ್ಗೆ, ಅವನ್ ದೇಹ ನೋಡಿದ್ರೆ ಅವನ್ ಒಳಗಡೆ ಏನೇನಿದೆ ಅಂತ ಹೇಳ್ಬೋದು. ಗೊತ್ತಾಯ್ತು, ಮೂಳೆ ಅದು ಇದು ಎಲ್ಲ ಗೊತ್ತಾಯ್ತು. ಇದು ವಿಜ್ಞಾನ, ಬಹಳ ವಿಶೇಷ. ಉದಾಹರಣೆಗೆ ಹೇಳಿದ್ದು ಜ್ಞಾನ ಅಂದ್ರೆ ಸಾಮಾನ್ಯವಾಗಿ ನಿಂತಿರೋದು ಒಂದ್ ಕೈ ಕಾಲಿದೆ ಒಂದ್ ಮನುಷ್ಯನಿಗೆ ಅಷ್ಟೇ. ಈ ಜ್ಞಾನ ವಿಜ್ಞಾನಗಳಿಗೆ ವಿಷಯ ಯಾವುದೋ ಆ ವಿಷಯ ತಗೊಳ್ಬೇಕು. ಅದನ್ನೇನ್ ಹೇಳ್ತಾರೆ ಅಂದೇನ ಅರ್ಥ? ಸಾಮಾನ್ಯಾಕಾರ ಆಗ್ಲಿ ವಿಶೇಷಾಕಾರ ಆಗ್ಲಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಅಂತ ಅರ್ಥ. ಒಬ್ಬನ ಬಗ್ಗೆ ಜ್ಯೋತಿಷ್ಕರ ಹತ್ರ ಹೋದಾಗ ಸಾಮಾನ್ಯವಾಗಿಯೂ ಗೊತ್ತಿರುತ್ತೆ ಅವ್ರಿಗೆ, ವಿಶೇಷವಾಗಿಯೂ ಗೊತ್ತಿರುತ್ತೆ. ಕೆಲವ್ರಿಗೆ ವಿಶೇಷವಾಗಿ ಗೊತ್ತಿರುತ್ತೆ, ಸಾಮಾನ್ಯವಾಗಿ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ವಿಶೇಷ ಹೇಳಿದ್ಮೇಲೆ ಸಾಮಾನ್ಯ ಬರ್ಲೇಬೇಕು. ಆತರ ಅದ್ರ ಅಭಿಪ್ರಾಯ ಬಿಡಿಸ್ತಾರೆ. ಈಗ ನ ಕೇವಲ ವರ್ತಮಾನ ಅಶೇಷವಿಧ ಕಿಂ ನಾಮ ಪರ ಅವರವಿದೋಪಿ. ಅಂದ್ರೆ ಬರೀ ಈಗಿನ ಕಾಲದ ಎಲ್ಲಾ ವಸ್ತುಗಳ ಬಗ್ಗೆ ಜ್ಞಾನ ಅಲ್ಲ. ಆ ವಸಿಷ್ಠಾದಿ ಋಷಿಗಳಿಗೆ ಪರಾವರ ವಿದೋಪಿ, ಏನೇನು ಪರ ಅವರ, ಹಿಂದೇನಿತ್ತು ಮುಂದೇನಾಗುತ್ತೆ ಅಷ್ಟೇ ಅಲ್ಲ, ಪರತತ್ವ ಅವರ ತತ್ವ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಪರಮಾತ್ಮ ತತ್ವ, ಅದನ್ನ ಬಿಟ್ಟು ಬೇರೆ ತತ್ವ, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಜ್ಞಾನವನ್ನ ಹೊಂದಿರೋರು. ಆದ್ರಿಂದ ಅಷ್ಟು ವಿಶಿಷ್ಟವಾದ ಶಕ್ತಿಯನ್ನ ಹೊಂದಿದವರೆಲ್ಲ ಇದ್ದಾಗ ಇಲ್ಲ ಮಹಾತ್ಮರು ಭೂಲೋಕದಲ್ಲಿ ಅಂತ ಹಂಗ ಹೇಳೋದು ಅಲ್ಲ. ಯಾಕೆ ಅವ್ರಿಗೆ ಈ ರೀತಿ ಆಗ್ಬಾರ್ದು? ಅವರು ಕಣ್ಣಾರೆ ನೋಡಿಲ್ಲ, ಆದ್ರೆ ಶಾಸ್ತ್ರ ಓದಿ 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 ಚೆನ್ನಾಗಿ ಜ್ಞಾನ ಇದೆ ಅಷ್ಟೇ. ಎಲ್ಲ ಊಹೆ ಮಾಡೋದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಈಗ ಶಾಸ್ತ್ರ ಓದ್ತಾ ಏನಾಗ್ಬಿಡುತ್ತೆ, ಇದು ಹೀಗೆ ಅಂತ ತೀರ್ಮಾನ ಮಾಡೋಷ್ಟು ಶಕ್ತಿ ಇರುತ್ತೆ. ವಸ್ತುತಃ ಕಣ್ಣಾರೆ ನೋಡಿರಲ್ಲ, ಆದ್ರೆ ಇದು ಹೀಗೆ ಅಂತ ತೀರ್ಮಾನ ಮಾಡೋ ಶಕ್ತಿ ಬರುತ್ತೆ ಶಾಸ್ತ್ರ ಅಧ್ಯಯನ ಮಾಡಿದಾಗ. ಆ ತರ ಮಾಡ್ಬಿಟ್ಟಿದಾರೇನೋ ಇವರು ನಿಜವಾಗಿ ದೇವರು ಅದು ಇದು ಏನು ಕಂಡಿಲ್ಲ ಇವ್ರಿಗೆ ಅಂದ್ರೆ ಹಾಗಲ್ಲ. ತತ್ಕಿಂ ಅನುಮಾನಾದಿನ, ಅನುಮಾನ ಮೊದಲಾದ ಪ್ರಮಾಣದಿಂದ ತಿಳ್ಕೊಂಡಿದಾರ ಇವರು? ಇಲ್ಲ ಅಂತಾರೆ. ಹೇಗ್ ಮತ್ ಹಾಗಾದ್ರೆ ನಮಗೂ ಅವ್ರಿಗೂ ಏನ್ ವಿಶೇಷ? ಅಪರೋಕ್ಷ ದೃಶಃ, ಅಪರೋಕ್ಷ ಜ್ಞಾನ ಇರೋರವರೆಲ್ಲ. ಅಷ್ಟೇ ಅಲ್ಲ, ಯೋಗನಿಷ್ಠಾ ಅಮಲ ಚಕ್ಷುಷಃ, ನಮಗಿಂತ ಅವರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಇದು ವ್ಯತ್ಯಾಸ. ಯೋಗ ನಿಷ್ಠಾಜನಿತ ವಿಶಿಷ್ಟ ಅದೃಷ್ಟೇನ ದಿವ್ಯ ದೃಷ್ಟಯ. ಆ ಯೋಗ ನಿಷ್ಠೆ ಇದೆಯಲ್ಲ, ಯೋಗ ಅಂದ್ರೆ ಧ್ಯಾನ, ಧ್ಯಾನದಲ್ಲಿ ಒಂದು ಸ್ಥಿರತೆ ಅವ್ರಿಗೇನಿದೆ, ಅದರಿಂದ ಒಂದು ವಿಶಿಷ್ಟ ಪುಣ್ಯ ಅವ್ರಿಗೆ ಬಂದಿದೆ. ಆ ಪುಣ್ಯದಿಂದ ದೃಷ್ಟಿನೂ ಕೂಡ ಚೆನ್ನಾಗಾಗಿದೆ, ದಿವ್ಯ ದೃಷ್ಟಿನ ಪಡ್ಕೊಂಡಿದ್ದಾರೆ. ಧ್ಯಾನ ಚೆನ್ನಾಗಿದ್ರೆ ಪುಣ್ಯ ಚೆನ್ನಾಗಿ ಬರುತ್ತೆ, ಪುಣ್ಯ ಚೆನ್ನಾಗಿದ್ದಾಗ ದಿವ್ಯ ದೃಷ್ಟಿನೂ ಬರುತ್ತೆ. ಈ ದಿವ್ಯ ದೃಷ್ಟಿ ಅವ್ರಿಗಿದೆ. ಹಾಗಾಗಿ ಅವರು ತಮ್ಮ ಯೋಗ ಶಕ್ತಿಯಿಂದ ಪರದೇವತೆ, ಯಾರ್ಯಾರು ಉತ್ಕೃಷ್ಟ ದೇವತೆಗಳು ಅಂತ ಇದಾರೋ ಅವ್ರನ್ನೆಲ್ಲ ತಾವು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಅನುಗ್ರಹ ಪಡ್ಕೊಂಡು ಅವರಿಂದ ಪ್ರಕಾಶಾದಿ ಐಶ್ವರ್ಯವಂತಹ, ಅಂದ್ರೆ ಒಂದೇ ಕಡೆ ಇದ್ರು ಬೇರೆ ಬೇರೆ ಕಡೆ ಏನೇನ್ ನಡೀತಾ ಇದೆ ಅದೆಲ್ಲ ಜ್ಞಾನ ಅವ್ರಿಗಿರುತ್ತೆ. ಕೂತಿರೋದು ಒಂದ್ ಕಡೆ, ಆದ್ರೆ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅಂತ ಅವ್ರಿಗೆ ಹೊಳಿತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಹೇಗೆ? ದೇವತಾ ಪ್ರಸಾದ, ದೇವತಾ ಅನುಗ್ರಹದಿಂದ ಇಷ್ಟ ಆಗಿದೆ. ಅದರಿಂದ ಏನಾಯ್ತು ಅಂದ್ರೆ ಒಟ್ಟು ಸಾರವನ್ನ ಬರೀತಾರೆ. ಇಷ್ಟೆಲ್ಲ ಜಯತೀರ್ಥರು ಪದಗಳಿಗೆ ಅರ್ಥ ಬರೆದು ಒಟ್ಟಾಗಿ ಅನುವ್ಯಾಖ್ಯಾನದ ಅರ್ಥ ಏನು, ಈ ಶ್ಲೋಕಗಳ ತಾತ್ಪರ್ಯ ಏನು, ಸಾರ ಏನು ಅಂತ ಬರೀತಾರೆ. ಏನು? ವಸಿಷ್ಠಾದಯ ಯೋಗರ್ಧಿ ಸಂಪನ್ನಯ ದಿವ್ಯಯ ದೃಷ್ಟ್ಯ ಪರ ಪುರುಷವರ್ತಿನಂ ಮೋಕ್ಷಂ ಸಾಕ್ಷಾತ್ ಕುರ್ವಾಣಾಹ ಪ್ರತ್ಯಕ್ಷೇಣೈವ ದೃಶ್ಯಂತೆ ಅತಃ ನ ಮೋಕ್ಷ ಅನಿಶ್ಚಯ ಇದೆ ಅಂತ ಇಷ್ಟು ಸಾರ. ಅಂದ್ರೆ ವಸಿಷ್ಠರೇ ಮೊದಲಾದ ಋಷಿಗಳಿದ್ದಾರೆ, ಮಹಾನುಭಾವರು. ಅವರು ತಮ್ಮ ಯೋಗ ಶಕ್ತಿಯಿಂದ ಒಬ್ಬ ಮನುಷ್ಯನ್ ನೋಡಿದಾಗ ಇವನಿಗೆ ಮೋಕ್ಷ ಆಗ್ಲಿಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆದ್ರಿಂದಲೇ ಗುರುಗಳ ಅನುಗ್ರಹ ತುಂಬಾ ಮುಖ್ಯ. ನಿಯತ ಗುರುಗಳು ಒಬ್ರು ಇದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೂ ಹುಟ್ಟಿರುತ್ತಲ್ಲ, ಅದಕ್ಕೋಸ್ಕರನೇ ಆ ನಿಯತ ಗುರುಗಳೇನ್ ಮಾಡ್ತಾರೆ, ಇವನಿಗೆ ಮೋಕ್ಷ ಯೋಗ್ಯತೆ ಇದೆಯಾ, ಹಾಗಾದ್ರೆ ಇವನಿಗೆ ಎಷ್ಟು ಉಪದೇಶ ಕೊಡ್ಬೇಕು, ಇವನ್ ಯಾವ ದಾರಿಗೆ ಹೋಗ್ಬೇಕು ಎಲ್ಲ ಹೇಳ್ತಾರ ಆ ನಿಯತ ಗುರುಗಳು. ಇಲ್ಲಿ ವಸಿಷ್ಠಾದಿ ಋಷಿಗಳೆಲ್ಲ ಅಂಥ ಮಹಾತ್ಮರು. ಇನ್ನು ಒಬ್ಬ ಮನುಷ್ಯನ್ ನೋಡಿದ್ರೆ ಮುಂದಕ್ಕೆ ಅವನಿಗೆ ಮೋಕ್ಷ ಸಿಗತ್ತಾ ಇಲ್ವಾ ಅಂತ ಅವರು ಪ್ರತ್ಯಕ್ಷವಾಗಿ ನೋಡಿ ಅವನ ಯೋಗ್ಯತೆಯನ್ನ ನಿಶ್ಚಯ ಮಾಡ್ಕೊಡ್ಬೋದು, ಅಂತ ಒಂದು ಯೋಗ್ಯತೆ ಅವನಿಗೆ. ಆದ್ರಿಂದ ಯಾವ ಮಹಾತ್ಮನು ಲೋಕದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೇಡಿ. ಲೋಕದಲ್ಲಿ ಅನೇಕ ಮಹಾತ್ಮರುಗಳಿದ್ದಾರೆ.
ಅಲ್ಲ ಇಷ್ಟೆಲ್ಲ ನೀವು ಹೇಳ್ತೀರಲ್ಲ ಒಂದ್ ಪ್ರಶ್ನೆ ಇದೆ ಅಂತ ಅವ್ನ್ ಮತ್ತೆ ಕೇಳ್ತಾನೆ. ಏನ್ ಪ್ರಶ್ನೆ ಕೇಳ್ತಾನೆ ಅವನಂದ್ರೆ ಪೂರ್ವ ಪಕ್ಷಿ, ಅಸ್ಮದಾದಿಭಿ ಅನುಪಲಬ್ಧತ್ವ ತೇ ಸಂತಿ. ನಮ್ಗೆ ಈಗ ನಮಗೆ ಅವ್ರು ಕಣ್ಣು ಕಾಣಿಸ್ತಾ ಇಲ್ಲ ಯಾರು ಕೂಡ, ಆದ್ಮೇಲೆ ಅವ್ರು ಇದಾರ ಹೇಗ್ ನಂಬೋದು ಹೇಗೆ? ನಮಗ್ ಕಾಣಿಸ್ತಾರೆ ಅಂದ್ಮೇಲೆ ಅಂಥವ್ರು ಇಲ್ವೇ ಇಲ್ಲ ಅಂತ ಹೇಳ್ಬೋಣ ಅಂದ್ರೆ ಆಗ ಹೇಳ್ತಾರೆ ನಿಷಿದ್ಯಂತೆ ಕಥಂ ನೃಭಿಹಿ. ಅಲ್ಲ ಈ ತರ ಮಾತನಾದ್ರೂ ನೀವ್ ಹೇಗೆ ಹೇಳ್ತೀರಿ ಪೂರ್ವ ಪಕ್ಷಿಗಳು? ನಿಮಗ್ ಕಂಡಿಲ್ಲ ಅಂದ್ ಮಾತ್ರಕ್ಕೆ ಅವ್ರ ಜಗತ್ನಲ್ಲೇ ಇಲ್ಲ ಅಂದ್ರೆ ಏನರ್ಥ? ಎಲ್ಲರೂ ಎಲ್ಲವನ್ನೂ ನೋಡ್ಲೇಬೇಕು ಅಂತಿಲ್ಲ, ಕೆಲವ್ರಿಗೆ ಮಾತ್ರ ಶಕ್ತಿ ಇರುತ್ತೆ. ನಾವ್ ನೋಡ್ಲಿಲ್ಲ ಅಂದ್ ಮಾತ್ರ ಜಗತ್ನಲ್ಲೇ ಇಲ್ಲ ಅಂದ್ರೆ ಹಾಗೊಪ್ಪೋದ್ ತಪ್ಪಾಗುತ್ತೆ. ಅದನ್ನ ನೃಭಿಹಿ ಅಂತ ಒಂದು ಶಬ್ದ ಹಾಕಿ ಅಸ್ವಾರಸ್ಯ ಸೂಚನೆ ಮಾಡಿದ್ದಾರೆ ಮಧ್ವಾಚಾರ್ಯರು. ಏನ್ ಅಸ್ವಾರಸ್ಯ ಅಂದ್ರೆ, ಈ ಮನುಷ್ಯರು ಅಂಥ ಜ್ಞಾನಿಗಳನ್ನ ಎಲ್ಲಿ ನೋಡ್ತಾರೆ, ಯೋಗ್ಯತೆ ಇದೆಯಾ ಇವ್ರಿಗೆ ಅನ್ನೋ ತರ. ಅದನ್ನ ನೃಭಿಹಿ ಸಾಮಾನ್ಯ ಮನುಷ್ಯರು ಅಂತ. ಸಾಮಾನ್ಯ ಮನುಷ್ಯರು ಅಂತ ಅಭಿಪ್ರಾಯನು ಮಂದಭಾಗ್ಯ ಅಂತ. ಸಾಮಾನ್ಯರು ಅಂದ್ರೆ ಕ್ಷುಲ್ಲಕರನ್ನಾಗಿ ತುಚ್ಛರನ್ನಾಗಿ ಮಾತಾಡ್ತಾ ಇಲ್ಲ ಮಧ್ವಾಚಾರ್ಯರು. ಅವ್ರೇನ್ ಹೇಳ್ತಾರೆ, ಅದು ತುಂಬಾ ಭಾಗ್ಯ ಕಡಿಮೆ ಇರೋರು ಇವರೆಲ್ಲ, ಪುಣ್ಯ ತುಂಬಾ ಕಡಿಮೆ ಇರೋ ಮನುಷ್ಯರು ಇವರು ಪರಿಮಿತ ವಿವಿಕ್ತ ದೇಶ ಪರಿಚಯ ಮದ್ಭಿಹೀತಿ ಸೂಚಯತಿ. ಅಂದ್ರೆ ಇವ್ರಿಗೆ ಎಷ್ಟು ಪ್ರದೇಶ ಗೊತ್ತಿದೆ? ಅಪ್ಪ ತಮ್ಮ ಮನೆ ಸುತ್ತಲೂ ಮುತ್ತಲು ಒಂದಿಷ್ಟು ಊರುಗಳು, ಒಂದಿಷ್ಟು ಬೇರೆ ರಾಜ್ಯಗಳು, ಒಂದಿಷ್ಟು ದೇಶ, ಒಂದಿಷ್ಟು ಅಲ್ಲಲ್ಲ ಅಷ್ಟೇ. ಇವ್ರು ಎಲ್ಲಾ ಕಡೆ ಹೋಗಿ ಬಂದಿದಾರ? ವಿವಿಕ್ತ ದೇಶ ಪರಿಚಯ, ಅಲ್ಲಲ್ಲಲ್ಲಿ ದೇಶಗಳ ಪರಿಚಯ ಇರೋರಷ್ಟೇ. ಅದು ಪರಿಮಿತ, ಜಾಸ್ತಿ ಇಲ್ಲ. ಅದಕ್ಕೊಂದು ಅವಧಿ ಇದೆ, ಇಷ್ಟಿಷ್ಟೇ ಅಂತಿದೆ. ಹಾಗಾಗಿ ಇಷ್ಟಿಷ್ಟೇ ದೇಶಗಳ ಮಿತಿಯನ್ನ ಹೊಂದಿ ಪರಿಚಯ ಹೊಂದಿರೋ ಈ ಮಂದಭಾಗ್ಯರಾದ ಮನುಷ್ಯರಿಗೆ ಅಂಥ ವಸಿಷ್ಠಾದಿ ಋಷಿಗಳು ಕಾಣಿಸಲ್ಲ ಅಂದ್ರೆ ನಿಜ ಕಾಣಿಸಲ್ಲ. ಅವ್ರೇನು ರೋಡ್ ನಲ್ಲಿ ಸಿಗೋರ? ಅವ್ರೇನ್ ಮಾರ್ಕೆಟ್ ಅಲ್ಲಿ ಸಿಗೋರ ಅಂತ ಅದೇ ಮಾತನ್ನ ಹೇಳ್ತಾರೆ. ಮಾರ್ಕೆಟ್ ರೋಡ್ ಇರತ್ತಲ್ಲ, ವ್ಯಾಪಾರಿಗಳೇನು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂಥ ದಾರಿಯಲ್ಲಿ ಹಾಗೆ ಹೀಗೆ ಓಡಾಡ್ಬಿಟ್ರೆ ಒಂದಿಷ್ಟು ಆಚೆ ಈಚೆ ಸಿಗೋರೇನು ಇವ್ರು ವಸಿಷ್ಠಾದಿ ಋಷಿಗಳು ಅಂತ ಒಂದ್ ಮಾತು ಹೇಳ್ತಾರೆ. ಇದು ಜಯತೀರ್ಥರು ಹೇಳೋ ಮಾತು. ಮುಂದ್ ಬರುತ್ತೆ ನೋಡಿ. ನಹಿತೆ ವಣಿಕ್ ವೀಥ್ಯಾಂ ವರ್ತಂತೆ ಏನ ಯುಷ್ಮಾಭಿ ಉಪಲಭ್ಯೇರನ್. ಏನೋರೇನು ವಣಿಕ್ ವೀಥಿಲಿ ಇದಾರ. ವಣಿಕ್ ವೀಥಿ ಅಂದ್ರೆ ವಣಿಕ್ ಅಂದ್ರೆ ವ್ಯಾಪಾರಿಗಳು ಅಂತ ಅರ್ಥ. ವ್ಯಾಪಾರ ಎಲ್ಲಿ ಮಾಡ್ತಾ ಇರ್ತಾರೆ ಅಂಥ ವೀಥಿ ದಾರಿಯಲ್ಲಿ ಸಿಗ್ತಾರ ಅವರು. ಹಾಗೆ ಸಿಗೋದಿದ್ರೆ ನಿಮ್ಗೆಲ್ಲ ಇರ್ತಾ ಇದ್ರು, ಹಾಗೆಲ್ಲ ಸಿಗಲ್ಲ ಅವರು. ಅತಃ ವಿಪ್ರಕರ್ಷಾದ್ ಅನುಪಲಭ್ಯಮಾನಾಹ ನ ನಿಷೇಧಂ ಶಕ್ಯಂತೆ. ಅದರಿಂದ ಎಷ್ಟೋ ಕಾಲ ಆಗೋಯ್ತು, ನಾವ್ ಈ ಕಾಲದಲ್ಲಿದ್ದೀವಿ, ಅವ್ರು ಆ ಕಾಲದಲ್ಲಿ ಬಂದು ಹೋಗಿದ್ರು, ನಾವು ನೋಡಿಲ್ಲ, ಕಾಲಭೇದ ಇದೆ, ನಾವ್ ಈ ಕಾಲದಲ್ಲಿ ಇರೋರು ಅದನ್ನ ಅವ್ರು ಬಂದೇ ಇರ್ಲಿಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಹಾಗೆಲ್ಲ ಬಂದಿರೋರು ಇದ್ದಾರೆ, ಪರಂಪರೆ ಇದೆ ಅದಕ್ಕೆ. ಅದನ್ನ ಸುಮ್ನೆ ನಿಷೇಧ ಮಾಡೋದು ತುಂಬಾ ತಪ್ಪು ಅಂತ ಹೇಳಿ ಇಲ್ಲಿವರೆಗೆ ಒಟ್ಟೇನ್ ಗೊತ್ತಾಯ್ತು ಅಂದ್ರೆ, ವಸಿಷ್ಠಾದಿ ಋಷಿಗಳಂತ ಮಹಾತ್ಮರಿದ್ದಾಗ ಮೋಕ್ಷದ ಯೋಗ್ಯತೆನೆ ಗೊತ್ತಿಲ್ಲ, ಮೋಕ್ಷಕ್ ಹೋಗೋರು ಯಾರು ಅಂತ ಗೊತ್ತಿಲ್ಲ, ಮಹಾತ್ಮರು ಅಂತಾನೆ ಜಗತ್ನಲ್ಲಿಲ್ಲ. ಹಾಗೆ ಹೇಳ್ಬೇಡಿ. ಮಹಾತ್ಮರಾದವರು ಭೂಲೋಕದಲ್ಲಿ ಭೂಮಂಡಲದಲ್ಲಿ ತುಂಬಾ ಜನ ಇದ್ದಾರೆ. ಹಾಗಂತ ಅವರು ದಾರಿಲಿ ಬೀದಿಗೆ ಸಿಗೋರಂತವ್ರಲ್ಲ, ಹಾಗ್ ಸಿಗ್ತಾ ಇಲ್ಲ. ಅವ್ರು ತುಂಬಾ ಯೋಗ್ಯತೆ ಇರೋರು, ಅವರೆಲ್ಲ ಇಲ್ಲೆಲ್ಲ ಓಡಾಡ್ಕೊಂಡಿರೋರು ಅಲ್ಲ ಅಂತ ಆ ಮಾತನ್ನು ಎಚ್ಚರಿಸ್ತಾ ಈ ಪ್ರಕಟದ ಮುಕ್ತಾಯವನ್ನು ಮಾಡಿದ್ದಾರೆ. ಇಲ್ಲಿ ವ್ಯಾಖ್ಯಾನದ ವಿಷಯಕ್ಕೆ ಹೋಗೋಣ. ಇದು ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಮಾತು ಹೇಳ್ತಾರೆ. ಯೋಗ ಅಂತಂದ್ರೆ ಏನರ್ಥ? ಯೋಗ ನಿಷ್ಠೆ ಅಂದ್ರೆ ಏನು ಅಂದ್ರೆ, ಈಶ್ವರೇ ಮನಃ ಪ್ರಣಿಧಾನಂ ಯೋಗ. ಯೋಗ ಅನ್ನೋ ಶಬ್ದಕ್ಕೆ ಒಂದು ಒಳ್ಳೆ ಅರ್ಥವನ್ನ ಹೇಳಿದ್ದಾರೆ. ನಿಮ್ಮ ಮನಸ್ಸು ಎಲ್ಲೆಲ್ಲೋ ಏಕಾಗ್ರವಾಗಿ ನಿಂತ್ರೆ ಅದನ್ನ ಯೋಗ ಅಂತ ಹೇಳಲ್ಲ. ಪತಂಜಲಿ ಋಷಿಗಳು ಮಾತನ್ನ ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಒಂದ್ ಮಾತು ಹೇಳ್ತಾರೆ. ಅವ್ರ ಸೂತ್ರದಲ್ಲಿ ಏನ್ ಬರೆದ್ರು? ಯೋಗ ಸೂತ್ರದಲ್ಲಿ ಚಿತ್ತವೃತ್ತಿ ನಿರೋಧ, ನಿಮ್ಮ ಮನಸ್ಸಿನ ಎಲ್ಲಾ ವ್ಯಾಪಾರಗಳನ್ನ ತಡೆ ಹಿಡಿದು ಒಂದ್ ಕಡೆ ಇರೋದೇ ಯೋಗ ಅಂತ. ಅದನ್ನ ಹಾಗಲ್ಲ, ಪರಿಷ್ಕಾರ ಮಾಡ್ಬೇಕು. ನಿಮ್ಮ ಮನಸ್ಸಿನ ಎಲ್ಲಾ ವ್ಯಾಪಾರಗಳು ಹೊರಗಿನದ್ದು ಹೋಗಿ ದೇವರಲ್ಲಿ ನಿಮ್ಮ ಮನಸ್ಸಿನ ವ್ಯಾಪಾರ ನಿಲ್ತು ಅಂದ್ರೆ ತಡೆ ಹಿಡಿದು ಅದು ಯೋಗ ಅಂತ ಅನಿಸ್ಕೊಳುತ್ತೆ. ಅಂದ್ರೆ ಯೋಗ ಅನ್ನೋ ಶಬ್ದಕ್ಕೆ ಈಶ್ವರೇ ಮನಃ ಪ್ರಣಿಧಾನಂ ಅಂತ ಅರ್ಥ ಯೋಗ ಶಬ್ದಕ್ಕೆ. ಅದನ್ನ ನಾವು ಎಲ್ಲೆಲ್ಲೋ ಯೋಗ ಶಬ್ದ ಬಳಸ್ತಾ ಇರ್ತೀವಿ, ಯೋಗ 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 ಅಂತ. ಏನ್ ಯೋಗ ಅಂದ್ರೆ, ನಿಜವಾದ ಯೋಗ ಅಂದ್ರೆ ಇದು ಅಷ್ಟಾಂಗ ಯೋಗ, ಅದು ಬೇರೆ, ಅದು ಅಂಗ ಯೋಗ. ಅಷ್ಟ ಅಂಗ ಯೋಗ, ಕೈಗಳಲ್ಲಿ ಅಥವಾ ಕಾಲುಗಳಿಂದ ಮತ್ತೆ ದೇಹದ ಭಾಗಗಳಿಂದ ಮಾಡುವಂತಹ ಯೋಗ ಅದು ಬೇರೆ. ಆ ಯೋಗದಿಂದ ಏನು ಉಪಯೋಗ? ಅದು ಕಾಯೇನ ಮಾಡುವಂತಹ ಯೋಗ. ಅದ್ರ ಬಗ್ಗೆನೂ ಉಲ್ಲೇಖಗಳಿದೆ, ಇಲ್ಲ ಅಂತಿಲ್ಲ ಶಾಸ್ತ್ರಗಳಲ್ಲಿ. ಆದ್ರೆ ಅದೆಲ್ಲ ಯಮ ನಿಯಮ ಪ್ರಾಣಾಯಾಮ ಆಸನ ಪ್ರತ್ಯಾಹಾರ
ಆಸನಗಳಲ್ಲೆಲ್ಲ ಅದು ಸೇರುತ್ತೆ. ಆದ್ರೆ ಅವುಗಳಿಂದಲೂ ಕೂಡ ಕೊನೆಗೆ ಏನು ಅದನ್ನೆಲ್ಲ ಮಾಡೇನು ಉಪಯೋಗ? ಯೋಗ ಮಾಡೋದೇ ಉಪಯೋಗ ಕೊನೆಗೆ. ಯೋಗ ಅಂದ್ರೇನು? ಈಶ್ವರ ಮನಃ ಪ್ರಣಿಧಾನಂ ಇದೇ ಮುಖ್ಯ. ಆ ಎಲ್ಲ ಆಸನ ಸಿದ್ಧಿ ಮತ್ತೆ ಜಪ ಸಿದ್ಧಿ ಎಲ್ಲ ಮಾಡ್ಕೊಳ್ಳೋದು ಇದೇ ಉದ್ದೇಶದಿಂದ ಅಷ್ಟೇ, ಇದು ಸಿಗ್ಲಿ ಅಂತ. ಇನ್ನು ಪರಿಚಯ ಅಂತ, ಪರಿಚಯ ಅಂದ್ರೆ ಪರಿಚಿತಿ, ಅದು ಸ್ಪಷ್ಟವಾದ ಅರ್ಥನೇ. ಅದನ್ನ ಅಪರೂಪದ ಶಬ್ದ ಅಂತ ಇಟ್ಕೊಂಡು ಇಲ್ಲಿ ಅರ್ಥ ಬಿಡಿಸಿದಾರೆ ಅಷ್ಟೇ. ಇನ್ನು ಮುಂದಕ್ಕೆ ಈ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ. ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಪರಾವರ ಶಬ್ದ ಅಂತ ಒಂದು ಕೊಟ್ಟಿದ್ದಾರೆ. ಪರಾವರ ವಿಧ ಅಂದ್ರೆ ಏನರ್ಥ? ಅನುವ್ಯಾಖ್ಯಾನದಲ್ಲಿ ಪರಾವರ ಅಂತಿದೆ. ಇವ್ರ ಅರ್ಥ ಏನ್ ಬರೀತಾರೆ ಅಂದ್ರೆ, ಪರ ಅವರ ಅಂದ್ರೆ ಹಿಂದೆಂದು, ಅಂದ್ರೆ ಭೂತಕಾಲ ಭವಿಷ್ಯತ್ ಕಾಲ ಅಂತ ಅರ್ಥ ಮಾಡಿದ್ದಾರೆ. ಆ ರೀತಿ ಬರೀ ಈಗಿನ ವಿಷಯ ಅಲ್ಲ, ಹಿಂದೆ ಮುಂದೆ ನಡೆದಿತ್ತು ಗೊತ್ತಿರುತ್ತೆ. ತ್ರಿಕಾಲಾಭಿಜ್ಞತ ಅಂದ್ರೆ 3 ಕಾಲದಲ್ಲಿ ಏನ್ ನಡೆಯುತ್ತೆ ಅನ್ನೋದು ತಿಳಿದಿರೋರಿಗೆ ಪರಾಪರ ವಿಧರು ಅಂತ ಕರೀತಾರೆ. ಆದ್ಮೇಲೆ ಮಾತರಿಶ್ವಾಧಿಕರಣ ಅಂತ ಒಂದು ಬರುತ್ತೆ, 2ನೇ ಅಧ್ಯಾಯದಲ್ಲಿ ಬರುತ್ತೆ ಮಾತರಿಶ್ವಾಧಿಕರಣ ಅಂತ. ಅಲ್ಲಿ ಹೇಳೋದಿಷ್ಟೇ, ಅಲ್ಲಿ ಅನುಭಾಷ್ಯ ಮೂಲೆ, ಅನುಭಾಷ್ಯ ಅಂದ್ರೆ ಅನುವ್ಯಾಖ್ಯಾನ, ಅಲ್ಲಿ ಮೂಲದಲ್ಲಿ ಇದೆ ಏನಂತ ಅಲ್ಲಿ ವ್ಯಾಖ್ಯಾನ ಮಾಡ್ತಾ, ಶರೀರ ಅಭಾವೇಪಿ ಪ್ರಾತಿಭೇಣ ಏಕಜ್ಞಾನೇನ ವಿಷದೀಕೃತ ಅನಾಗತ ಅತೀತ. ಅಂದ್ರೆ ಈ ದೇಹ ಇರಲ್ಲ ಮುಖ್ಯ ಪ್ರಾಣದೇವರಿಗೆ, ದೇಹ ಇಲ್ಲದೆ ಹೋದ್ರು ಕೂಡ ಅವರು ತಮ್ಮ ಜ್ಞಾನ ಏನಿದೆ ಪ್ರತಿಭಾತ್ಮಕವಾದ ಜ್ಞಾನ, ಅದೊಂದು ಅದ್ಭುತ ಪ್ರತಿಭೆ ಮುಖ್ಯ ಪ್ರಾಣದೇವರದು. ಅದರಿಂದ ಇಡೀ ಜಗತ್ನಲ್ಲಿ ಏನೇನ್ ನಡೀತಾ ಇದೆ, ಹಿಂದೆ ಏನ್ ನಡೆದಿತ್ತು, ಈಗೇನ್ ನಡೆಯುತ್ತೆ, ಮುಂದೇನ್ ನಡೀತಾ ಇದೆ ಎಲ್ಲ ತಮ್ಮ ಜ್ಞಾನದಿಂದಲೇ ತಿಳ್ಕೊಳ್ಳೋರಂತೆ. ಅದು ಪ್ರಳಯ ಕಾಲೇಬಿ ಪ್ರತಿಭಾತ ಪರಾವರ ಅಂತ. ಪ್ರಳಯ ಕಾಲ ಬಂದ್ರು ಆಗ್ಲೂ ಅವರ ಪ್ರತಿಭೆಗೆ ಮಾತ್ರ ನಾಶ ಇಲ್ವೇ ಇಲ್ವಂತೆ, ಅಂಥ ಮುಖ್ಯ ಪ್ರಾಣದೇವರು ಅಂತ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಇಂಥ ಮಹಾತ್ಮರೆಲ್ಲ ಇದ್ದಾಗ ಒಬ್ಬ ಮಹಾತ್ಮನು ಇಲ್ಲ ಅಂತ ಈ ಲೋಕಾಯತಾಚಾರ್ಯರ ಪಕ್ಷದವ್ರು ಹೇಳಿದ್ರೆ ಒಪ್ಪಿಕೊಳ್ಬೇಕಾ? ಅದ ಅಗತ್ಯ ಇಲ್ಲ ಅಂತ. ಇಲ್ಲಿಗೆ ಈ ಭಾಗ ಮುಕ್ತಾಯ ಆಯ್ತು. ಇನ್ನು ಮುಂದೆ 118ನೇ ಸುಧಾ ಮೂಲಕ ಹೋಗ್ಬೇಕು. ಅಲ್ಲೂ ಕೆಲವು ವಿಷಯಗಳಿದೆ. ಇದೆಲ್ಲ ನೋಡಿದೀರಾ ಅಂತವ್ರು, ನೋಡ್ದವ್ರನ್ನಾದ್ರು ಹೇಳಿ, ಅವ್ರ ಮಹಿಮೆನಾದ್ರೂ ಹೇಳಿ ಅಂತ ಕೇಳ್ತಾರೆ. ಆಗ ಆ ಮಹಿಮೆಯನ್ನ ಯಾವ ಯಾವ ಋಷಿಗಳನ್ನ ಎಲ್ಲ ನೆನಪಿಸ್ಕೊಳ್ತಾ ಹೋಗ್ತಾರೆ. ಅದನ್ನೆಲ್ಲ ನಾಳೆ ದಿವಸ ಪಾಠ ಇದೆ. ಅದು ನಾಡಿದ್ದು ಮತ್ತೆ ಆಚೆ ನಾಡಿದ್ದು ಪಾಠ ಇಲ್ಲ. ಆದ್ರಿಂದ ನಾಳೆ ಪಾಠ ಇದೆ, ಭಾಗವತ ಪಾಠನೂ ಇದೆ ಮತ್ತೆ ಸುಧಾ ಪಾಠನೂ ಇದೆ ಅಂತ ತಿಳಿಸ್ತಾ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಇದೆ ಇದೆ. ನಮಸ್ಕಾರ. ನಮಸ್ಕಾರ.